ನೋಡಿ ಯಾವ ರೀತಿ ಇದೆ ವ್ಯೂ. ಇದುವೇ ಕಡಂಬೂರು ದಾಟ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಸತ್ತಿ ಹೊಡಿತೀವಿ. ಸತ್ತಿಯಿಂದ ಬಣ್ಣಾರಿ ದೇವಸ್ಥಾನ, ಹಾಗೆ ಏನೋ ದಿಂಬಂ ವ್ಯೂ ಪಾಯಿಂಟ್ ಏನಿದೆ, ಈ ಒಂದು ವ್ಯೂ ಪಾಯಿಂಟ್ನ ಒಂದಷ್ಟು ವಿಡಿಯೋಗಳನ್ನು ಸಮರ್ಪಣೆ ಮಾಡ್ತೀನಿ. ಸೊ ದಯವಿಟ್ಟು ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ. ಹಾಸನೂರಲ್ಲಿ ಹೋಗಿ ಆಲ್ಟ್ ಆಗವ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹಾಸನೂರಲ್ಲಿ ಆಲ್ಟ್ ಆಯ್ತೀವಿ. ನೋಡಿ ಹೇಗಿದೆ ವ್ಯೂ. ವಾವ್, ಗ್ರೇಟ್ ಗ್ರೇಟ್ ಗ್ರೇಟ್. ಸತ್ತಿ ಇಲ್ಲಿಂದ ಒಂದು 27 ಕಿಲೋಮೀಟರ್ ಇದೆ ಸತ್ತಿ ಹೋಗಿ ತದನಂತರ ದಿಂಬಂ ಬಣ್ಣಾರಿ ಮಾರ್ಗವಾಗಿ ದಿಂಬಂಗೆ ಭೇಟಿ ನೀಡ್ತೀವಿ. ಮದೇವ್, ಇದು ಬಣ್ಣಾರಿ ಹೋಗ್ಬೇಕಾರೆ, ಬಣ್ಣಾರಿಯಿಂದ ಮುಂದೆ ಹೋಗ್ಬೇಕಾರೆ ಅಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ. ಅವ್ರನ್ನ ಕೇಳಿದ್ರೆ ಹೇಳ್ಬಿಡ್ತಾರೆ ಗಾಡಿ ಹೋಗ್ಬೋದಾ ಬೇಡವಾ ಅಂತ ಎಲ್ಲ ಹೇಳ್ತಾರೆ. ಇಲ್ಲ ಇರ್ಲಿ. ವಾವ್, ಬ್ಯೂಟಿಫುಲ್ ಬ್ಯೂಟಿಫುಲ್ ವ್ಯೂ. ನಾವು ಬರೋ ಜಾಗಗಳೆಲ್ಲ ಹಿಂಗೆ ಇರುತ್ತೆ. ನೋಡಿ ಹೇಗಿದೆ. ವೆರಿ ನೈಸ್, ವೆರಿ ನೈಸ್. ಸೊ ನಮಗೆ ದಿಂಬಮ್ಮಲ್ಲಿ ಬಂಧುಗಳೇ ಸೂಪರ್ ಆಗಿರೋ ಒಂದು ವ್ಯೂ ಸಿಗುತ್ತೆ. ಸೊ ಆ ಒಂದು ವಿಡಿಯೋನ ತೋರ್ಪಡಿಸ್ತೀನಿ. ದಿಂಬಂ ಘಾಟು ಸೆಕ್ಷನ್ ಸಖತ್ತಾಗಿರ್ತದೆ. ಘಾಟ್ ಸೆಕ್ಷನ್ ಏನೋ ಒಂಥರ ಅದ್ಭುತವಾಗಿರ್ತದೆ. ದಯವಿಟ್ಟು ನಿರೀಕ್ಷಿಸಿ. ನೋಡಿ ಆನೆಗಳ ವಲಯ. ಸೊ ನಾವು ಆ ಭಾಗ ದಿಂಬಮ್ಮಲ್ಲಿ ಯಾವ ರೀತಿ ನಾವು ಕೆಳಗಡೆ ಇಳ್ತೀವಿ ಅದೇ ತರಹ ಇಲ್ಲೂ ಇಳಿಬೇಕು ಬಂಧುಗಳೇ. ಓ ಎಸ್, ಈಗ ಅರ್ಥ ಆಯ್ತು ನನಗೆ. ದಿಂಬಮ್ಮಲ್ಲಿ ಯಾವ ರೀತಿ ಕೆಳಗಡೆ ಇಳ್ತೀವಿ ಅದೇ ತರಹ ಈ ಕಡಂಬೂರು ಏನಿದೆ, ಈ ಕಡಂಬೂರು ಭಾಗನೂ ಅಷ್ಟೇ ಕೆಳಗಡೆ ಇಳಗಬೇಕಾಗತ್ತೆ. ಇಲ್ಲಿ ನಾವು ಸತ್ಯಮಂಗಲಂ ಸರಿಸುಮಾರು ಒಂದು 27 ಕಿಲೋಮೀಟರ್ ಅಂತರವನ್ನು ಹೊಂದಿದೆ. ಸೊ ನಾವು ಸುತ್ತೋದು ನೋಡಿದ್ರೆ ನಮ್ಗೆ ಏನೇನು ದೂರ ಇಲ್ಲವೇ ಇಲ್ಲ ಅನ್ಸ್ತದೆ. ಅದು ಯಾಕಂತ ಗೊತ್ತಿಲ್ಲ. ಅಷ್ಟು ದೂರ ಹೋಗಿದ್ರಿ, ಇಷ್ಟು ದೂರ ಹೋಗಿದ್ರಿ ಅಂತಾರೆ ಕೆಲವರು.
ನಮಗೆ ಅದು ಏನೋ ಗೊತ್ತಿಲ್ಲ, ಅದೇನು ನಾವು ಮನ್ಸರೋ ಏನೋ ಒಂದು ಗೊತ್ತಿಲ್ಲ. ಕಾಡಾದರೂ ಸರಿ ನಾಡಾದರೂ ಸರಿ ಎರಡು ಬಿಡಲ್ಲ, ಒಯ್ತಾ ಇರೋದೆ ನುಕ್ಕೊಂಡು. ಎಸ್, ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ ಬಂಧುಗಳೇ. ಭಾಳ ಒಂದು ಸೂಪರ್ ಆದಂತಹ ಒಂದು ವ್ಯೂವನ್ನು ನಾನು ತೋರಿಸಿದ್ದೀನಿ. ಸೊ ಏನು ಈ ಡೌನನ್ನು ಇಳ್ಕೊಂಡು ಹೋಗ್ತಾ ಇದ್ದೀವಿ, ಇದು ಕಡಂಬೂರಿಂದ ಸತ್ತಿಗೆ ಹೋಗ್ತಕ್ಕಂಥ ರಸ್ತೆ. ಸೊ ಮುಂದಿನ ವಿಡಿಯೋ ಪ್ಲೇ ಮಾಡ್ತೀನಿ. ಓಹೋ ಅಲ್ಲಿ ನೋಡಿ, ಇಲ್ಲೂ ಅಷ್ಟೇ ಕೆಳಗಡೆ ನೋಡಿ, ಭಾರಿ ಅಲ್ಟಿಮೇಟ್. ಇದು ಮಲ್ಯಮ್ಮನ ದುರ್ಗಕ್ಕೆ ಕೈ ಮುಗಿಯುವ ಸ್ಥಳ ಅಂತೆ ಬಂಧುಗಳೇ. ಸೊ ಇಲ್ಲಿಂದ ಒಂದು ವಿಡಿಯೋ ಹಾಕೋಣ ಇರಿ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.